ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಸ್ಟೋರೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ನಡೆದಂಥ RCB ಮತ್ತು DC ಮ್ಯಾಚಲ್ಲಿ RCB ಆರ್ಭಟ ಹೇಗಿತ್ತು ಅನ್ನೋದನ್ನು ಬ್ಯಾಟಿಂಗಲ್ಲಿ ಮತ್ತು ಬೌಲಿಂಗಲ್ಲಿ ಎರಡನ್ನೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಮೊದಲನೇ ಬಾರಿ ಯಾರು ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ನೆನ್ನೆ ಟಾಸ್ ಗೆದ್ದಂಥ RCB ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಯಾಕಂದರೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಟಾಸ್ ಗೆದ್ದವರು ಬೌಲಿಂಗ್ನ ಆಯ್ಕೆ ಮಾಡ್ಕೊಳ್ಳೋದು. ಅಲ್ಲಿ ಅಂತಲ್ಲ, ಇಡೀ WPL ಪೂರ್ತಿ ಬೇಕಾದರೆ ಗಮನಿಸಿ ನೋಡಿ, ಬೌಲಿಂಗೇ ಆಯ್ಕೆ ಮಾಡ್ಕೊಳ್ಳೋದು. ಇದುವರೆಗೂ ನಡೆದಿರೋ ಮ್ಯಾಚ್ ಅಂತಲ್ಲ, ಮುಂದೆ ನಡೆಯೋ ಮ್ಯಾಚ್ಗಳಲ್ಲೂ ಕೂಡ ಬೌಲಿಂಗೇ ಆಯ್ಕೆ ಮಾಡ್ಕೋತಾರೆ. ಅದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂದರೆ ಡ್ಯೂ ಫ್ಯಾಕ್ಟ್ರು ತುಂಬ ಮ್ಯಾಟ್ರ್ ಆಗುತ್ತೆ. ಸೆಕೆಂಡ್ ಬೌಲಿಂಗ್ ಮಾಡೋದು ಅಷ್ಟು ಈಸಿ ಇರಲ್ಲ ಯಾವುದೇ ಪಿಚ್ಚಲ್ಲೂ ಕೂಡ, ಯಾಕಂದರೆ ಬಾಲ್ನ ಗ್ರಿಪ್ ಮಾಡೋಕ್ಕಾಗ್ತಾ ಇರಲ್ಲ. ಆ ಕಾರಣದಿಂದ ಟಾಸ್ ಗೆದ್ದವರು ಪ್ರತಿಯೊಬ್ಬರು ಬೌಲಿಂಗ್ನೇ ಆಯ್ಕೆ ಮಾಡ್ಕೋತಾರೆ. ಟಾಸ್ ಗೆದ್ದು RCB ಕೂಡ ಬೌಲಿಂಗ್ನೇ ಆಯ್ಕೆ ಮಾಡ್ಕೋತು. ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ಮೇಲೆ DC ಅವರು ಬ್ಯಾಟಿಂಗ್ಗೆ ಬಂದರು. ಬಟ್ ಬ್ಯಾಟಿಂಗಲ್ಲಿ ನಮಗೆ ಇದ್ದಂಥ ಮೇಯ್ನ್ ಥ್ರೆಟ್ ಯಾರಪ್ಪ ಅಂದರೆ ಶಫಾಲಿ ವರ್ಮಾ ಅವರು. ಯಾಕಂದರೆ ಅವರೊಬ್ಬರೇ ಫಾರ್ಮಲ್ಲಿ ಇದ್ದಿದ್ದು. ಕಳೆದ ಮ್ಯಾಚಲ್ಲಿ ಅವರೊಬ್ಬರೇ ಚೆನ್ನಾಗಿ ಆಡಿದ್ದು. ಆ ಕಾರಣದಿಂದ ಏನಪ್ಪ ಅಂದರೆ ಅವ್ರನ್ನ ಬೇಗ ಔಟ್ ಮಾಡಬೇಕಾಗಿತ್ತು. ಬಟ್ ರೇಣುಕಾ ಸಿಂಗ್ ಠಾಕೂರ್ ಅದ್ಭುತವಾಗಿ ಬೌಲಿಂಗ್ ಮಾಡಿದರು ಅಂತೇಳಿ ಹೇಳ್ಬೋದು. ಮೊದಲನೇ ಓವರಲ್ಲಿ 2ನೇ ಬಾಲು ಅಂದರೆ ಶಫಾಲಿ ವರ್ಮಾ ಆಡಿದ್ದಂಥ ಮೊದಲನೇ ಬಾಲಲ್ಲೇ ಕ್ಯಾಚ್ ಕೊಟ್ಟು ಔಟ್ ಆಗೋ ರೀತಿ ಮಾಡಿದರು. ಸ್ಮೃತಿ ಮಂದಣ್ಣ ಅವ್ರಿಗೆ ಸಿಂಪಲ್ ಕ್ಯಾಚ್ ಕೊಟ್ಟರು. ಆವಾಗಲೇ ಆಲ್ಮೋಸ್ಟ್ ಅರ್ಧ ಮ್ಯಾಚು RCB ಕಡೆ ಬಂತು ಅಂತಲೇ ಹೇಳಬೇಕು. ಯಾಕಂದರೆ ಅವ್ರ ಕಡೆ ಈ ಫಾರ್ಮಲ್ಲಿ ಇದ್ದಿದ್ದು ಶಫಾಲಿ ವರ್ಮಾ ಅವರು ಒಬ್ಬರೇ. ಜೊತೆಗೆ ಮೆಗ್ಲಾನಿಂಗ್ ಅವರು ನಿಧಾನಕ್ಕೆ ಆಡ್ತಾಯಿದ್ರು. ಅವ್ರ ಜೊತೆ ಸೇರ್ಕೊಂಡಂಥ ಜಮೀಮಾ ರೋಡ್ರಿಕ್ಸ್ ಅವರೊಬ್ಬರೇ ಈ ಮ್ಯಾಚಲ್ಲಿ ಅವ್ರ ಕಡೆ ಬ್ಯಾಟಿಂಗಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ಅವರನ್ನು ರಿಚಾ ಘೋಷ್ ಅವರು ಸ್ಟಂಪ್ ಔಟ್ ಮಾಡಿದ ಮೇಲೆ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ಗಳು ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಡೆಲ್ಲಿ ಕಡೆಯಿಂದ. ಅವ್ರ ವಿಕೆಟ್ ಕೀಪರ್ ಬ್ರೂಸ್ ಅವರೊಬ್ಬರು ಮಾತ್ರ ಒಂದು ರೇಂಜಿಗೆ ಆಡಿದರು ಅಂತ ಹೇಳ್ಬೋದು. ಇನ್ನೆಲ್ಲ ಬ್ಯಾಟ್ಸ್ಮನ್ಗಳು ಒಬ್ಬರಿಂದ ಒಬ್ಬರು ಪೆವಿಲಿಯನ್ ಆದಿ ತೋರಿಸ್ತಾನೆ ಇದ್ರು RCB ಬೌಲಿಂಗ್ ಅವರು. ಕಿಮ್ ಗಾರ್ತ್ ಅವರು ಕೂಡ 3 ವಿಕೆಟ್ ತೊಗೊಂಡ್ರು. ರೇಣುಕಾ ಸಿಂಗ್ ಠಾಕೂರ್ ಅವರು ಕೂಡ 3 ವಿಕೆಟ್ ತೊಗೊಂಡ್ರು. ಜಾರ್ಜಿಯಾ ವೇರಾಮ್ ಅವರು ಕೂಡ 2 ವಿಕೆಟ್ ತೊಗೊಂಡ್ರು. ಅದ್ಭುತವಾಗಿ ಬೌಲಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ಯಾಕಂದರೆ ಬೌಲಿಂಗು ಫಾರ್ಮಿಗೆ ಬರಬೇಕಾಗಿತ್ತು. ಯಾಕೆಂದರೆ ಬ್ಯಾಟ್ಸ್ಮನ್ಗಳು ಒಂದು ಮ್ಯಾಚ್ನ ಗೆಲ್ಲಿಸ್ಕೊಡ್ಬೋದು, ಬಟ್ ಟೂರ್ನಮೆಂಟ್ನ ಗೆಲ್ಲಬೇಕು ಅಂದರೆ ಬೌಲಿಂಗು ತುಂಬ ಚೆನ್ನಾಗಿರಬೇಕು. ಈ ಸತಿ RCB ಬೌಲಿಂಗು ತುಂಬ ಅದ್ಭುತವಾಗಿದೆ ಅಂತಲೇ ಹೇಳಬೇಕು. ಯಾಕಂದರೆ ಇಂಜುರಿಗಳಿದೆ. ಶ್ರೇಯಾಂಕಾ ಪಾಟೀಲ್ ಇಲ್ಲ, ಸೋಫಿ ಡಿವೈನ್ ಇಲ್ಲ, ಆಮೇಲೆ ಇನ್ನೊಬ್ಬರು ಕೇಟ್ ಕ್ರಾಸ್ ಅಂತ ಇಂಗ್ಲೆಂಡ್ ಅವರು ಕೂಡ ಇಲ್ಲ. ಯಾಕಂದರೆ ಆಮೇಲೆ ಆಶ್ನಾ ಶೋಬ್ನ ಮೇಯ್ನು ಅವರೇ ಇಲ್ಲ. ಆ ಕಾರಣದಿಂದ ಬೌಲಿಂಗು ತುಂಬ ಚೆನ್ನಾಗಿರಬೇಕಾಗಿತ್ತು. ಅವರೆಲ್ಲ ಇಂಜುರಿ ಆದರೂ ಕೂಡ RCB ತುಂಬ ಸ್ಟ್ರಾಂಗಾಗೇ ಕಾಣ್ತಾ ಇದೆ. ಪ್ರತಿಯೊಬ್ಬರು ಚೆನ್ನಾಗೇ ಮಾಡ್ತಾಯಿದ್ದಾರೆ. ಇವತ್ತು ಆಡಿದಂಥ ಏಕ್ತಾ ಬಿಶ್ ಅವರು ಕೂಡ 2 ವಿಕೆಟ್ನ ತೊಗೊಂಡ್ರು. ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ಟೋಟಲ್ ಅವ್ರನ್ನ 141 ರನ್ಗೆ ಕಟ್ಟಾಕಿದ್ರು ನಿಗದಿತ 20 ಓವರ್ಗಳಲ್ಲಿ. ಅದಾದಮೇಲೆ ಬ್ಯಾಟಿಂಗ್ ಬಂದಂಥ RCB ಧಮಾಕ ಮಾಡಿದರು ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ನಮ್ಮ ಕ್ವೀನ್ ಸ್ಮೃತಿ ಮಂದಣ್ಣ ಅವರು ಅದ್ಭುತವಾಗಿ ಆಡಿದರು. ಅದು ಏನು ಬ್ಯಾಟಿಂಗ್ ಅದು ವರ್ಣನೆ ಮಾಡೋಕ್ಕೆ ಆಗಲ್ಲ, ಅಷ್ಟು ಅದ್ಭುತವಾಗಿ ಆಡಿದರು. ಫ್ಯಾನ್ಸಿ ಶಾಟ್ಗಳನ್ನ ಹೊಡೆಯೋಕ್ಕೆ ಹೋಗಲಿಲ್ಲ. ಸ್ಟಾರ್ಟಿಂಗಿಂದ ಹಿಡಿದು ಸೇಮ್ ಕ್ರಿಕೆಟಿಂಗ್ ಶಾಟ್, ಬೇರೆ ಯಾವುದೇ ರೀತಿ ರಿವರ್ಸ್ ಸ್ವೀಪ್ ಆಗ್ಬೋದು, ಫ್ಯಾನ್ಸಿ ಶಾಟ್ಗಳಾಗ್ಬೋದು, ಅಂದರೆ ಮೇಲೆ ಹಿಂದೆ ಎತ್ತಾಕೋದು ಆ ಥರ ಎಲ್ಲ ಅವ್ರು ಔಟ್ ಆಗಿದ್ದು ಹಿಂದೆ ಎತ್ತಾಕೋಕೆ ಹೋಗೇನೆ. ಬಟ್ ಅದಕ್ಕಿಂತ ಮುಂಚೆ ಅವ್ರು ಔಟ್ ಆಗೋಕ್ಕೂ ಮುಂಚೆ ಏನು ಆಡಿದ್ರು ಪಾರ್ಟ್ನರ್ಶಿಪ್ಪು. ಇದುವರೆಗೂ ಡೆಲ್ಲಿ ಮೇಲೆ ಅಂದರೆ DC ವುಮೆನ್ಸ್ ಟೀಮ್ ಮೇಲೆ 2 ಸೀಸನ್ನಿಂದಲೂ ಒಬ್ಬರು ಕೂಡ 1 ವಿಕೆಟ್ ಪಾರ್ಟ್ನರ್ಶಿಪ್ಪು ಕೂಡ, ಅಂದರೆ 0 ವಿಕೆಟ್, ಫಸ್ಟ್ ವಿಕೆಟ್ ಆಗಿರ್ಬೋದು, ಸೆಕೆಂಡ್ ವಿಕೆಟ್ ಆಗಿರ್ಬೋದು, ಥರ್ಡ್ ವಿಕೆಟ್, ಯಾವುದೇ ವಿಕೆಟ್ಗೂ ಕೂಡ 100 ರನ್ನ ಪಾರ್ಟ್ನರ್ಶಿಪ್ಪೇ ಮಾಡಿಲ್ಲ. ಬಟ್ ಇವತ್ತು RCB ಅವರು ಅದನ್ನು ಕೂಡ ದಾಖಲೆ ಮಾಡಿದರು. ಮೊದಲನೇ ಮ್ಯಾಚಲ್ಲಿ ಹೈಯೆಸ್ಟ್ ರನ್ ಚೇಸ್ ಮಾಡಿ ದಾಖಲೆ ಮಾಡಿದರೆ, ಇವತ್ತು DC ಮೇಲೆ ಯಾರೂ 1 ವಿಕೆಟ್ಗೆ 100 ರನ್ ಪಾರ್ಟ್ನರ್ಶಿಪ್ ಮಾಡೇ ಇಲ್ಲ. ಅದ್ಭುತವಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂತು ಅಂತಲೇ ಹೇಳ್ಬೋದು. ಸ್ಮೃತಿ ಮಂದಣ್ಣ ಅವ್ರ ಜೊತೆ ಸೇರ್ಕೊಂಡಂಥ ಡ್ಯಾನಿಯಲ್ ವೈಟ್ ಅದ್ಭುತವಾಗಿ ಆಡಿದರು ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ತೊಗೊಂಡ್ರು. ಅದಾದಮೇಲೆ ಅವ್ರಿಗೆ ಯಾವಾಗ ಒಂದು 4ಗಳು ಬರೋಕ್ಕೆ ಶುರು ಆಯಿತೋ ಅವರು ಅದ್ಭುತವಾಗಿ ಕಾಣಿಕೊಳ್ಳೋಕ್ಕೆ ಶುರು ಮಾಡಿದರು. ಸೋಫಿ ಡಿವೈನ್ ಅವ್ರನ್ನ ಕೊರತೆ ಏನು RCBಗಿತ್ತು ಅದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಇದೇ ಜೋಡಿ ಸ್ಮೃತಿ ಮಂದಣ್ಣ ಅಂದರೆ ಬೇರೆ, ಅದು ಅವರು ನಮಗೆ ಆಗಬರಲ್ಲ. ಸ್ಮೃತಿ ಮಂದಣ್ಣ ಅವರು ಮತ್ತು ಈಗೇನು ಡ್ಯಾನಿಯಲ್ ವೈಟ್ ಅವರಿದ್ದಾರೆ, ಅವರು 100ಅಲ್ಲಿ ಆಲ್ಮೋಸ್ಟ್ 3 ಸೀಸನ್ನಿಂದ ಓಪನಿಂಗ್ ಮಾಡ್ತಾಯಿದ್ದಾರೆ. ಆ ಕಾರಣದಿಂದ ಇವರಿಬ್ಬರು ಓಪನಿಂಗ್ ಪಾರ್ಟ್ನರ್ಶಿಪ್ಪು ಚೆನ್ನಾಗೇ ಇರುತ್ತೆ. ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ. ರನ್ಔಟ್ ಆಗೋದಾಗಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಾಗಲಿ ಏನೂ ಆಗಲ್ಲ. ಆ ಕಾರಣದಿಂದಲೇ ಅದ್ಭುತವಾಗಿ ಆಡಿದರು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಇಬ್ಬರು ಅಂದರೆ 0 ವಿಕೆಟ್ಗೆ ಹೊಡೆದು ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟು ಡ್ಯಾನಿಯಲ್ ವೈಟ್ ಅವರು 40 ರನ್ಸ್ ಆಡಿಗೆ ಔಟ್ ಆದರು. ಅದಾದಮೇಲೆ ಬಂದಂಥ ಎಲಿಸ್ ಪೆರಿ ಅವರು ಯಾಕಂದರೆ ರನ್ ಜಾಸ್ತಿ ಇರಲಿಲ್ಲ, ಅದಕ್ಕೆ ಅವರು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ, ನಿಧಾನಕ್ಕೆ ಆಡ್ತಾಯಿದ್ರು. ಅದಾದಮೇಲೆ ಸ್ಮೃತಿ ಮಂದಣ್ಣ ಅವರು ಬೇಗ ಮ್ಯಾಚ್ ಮುಗಿಸೋಣ ಅಂತ ಹೋಗಿ ಫ್ಯಾನ್ಸಿ ಶಾಟ್ ಹೊಡೆಯೋಕ್ಕೆ ಹೋಗಿ ಔಟ್ ಆದರು.
ಬಟ್ ಏನು ಮಾಡೋಕ್ಕಲ್ಲ, ಅದ್ಭುತವಾಗಿ ಆಡ್ಕೊಟ್ಟಿದ್ರು 80 ರನ್ಸ್. ಇಡೀ WPL ಹಿಸ್ಟ್ರಿಯಲ್ಲೇ ಅವ್ರದ್ದು ವೈಯಕ್ತಿಕ ಹೈಯೆಸ್ಟ್ ಸ್ಕೋರು ನೆನ್ನೆ ಮ್ಯಾಚಲ್ಲೇ ಬಂದಿರೋದು. ಅದ್ಭುತವಾಗಿ ಆಡಿದರು. ಅವ್ರು ಔಟ್ ಆದಮೇಲೆ ಬಂದಂಥ ರಿಚಾ ಘೋಷ್ ನಮ್ಮ RCBಯ ಫಿನಿಷರ್ ಅವರೇ, ಬೇರೆ ಇನ್ಯಾರೂ ಇಲ್ಲ. ಅದ್ಭುತವಾಗಿ ಫಿನಿಷ್ ಮಾಡಿದರು. ಮೊದಲನೇ ಮ್ಯಾಚಲ್ಲೂ 6 ಹೊಡೆದು ವಿನ್ ಮಾಡಿದರು, ಎರಡನೇ ಮ್ಯಾಚಲ್ಲೂ 6 ಹೊಡೆದು ವಿನ್ ಮಾಡಿದರು. ಅದ್ಭುತವಾಗಿ ಆಡಿದರು ಅಂತಲೇ ಹೇಳ್ಬೋದು. ಒನ್ ಸೈಡೆಡ್ ಮ್ಯಾಚ್ ಮಾಡಾಕಿದ್ರು, ಯಾಕಂದರೆ ಬೌಲಿಂಗಲ್ಲೂ ಅಷ್ಟು ಅದ್ಭುತವಾಗಿ ಮಾಡಿದರು, ಬ್ಯಾಟಿಂಗಲ್ಲೂ ಅಷ್ಟೇ ಅದ್ಭುತವಾಗಿ ಆಡಿದರು. ಒನ್ ಸೈಡೆಡ್ ಮ್ಯಾಚ್. ಡೆಲ್ಲಿಗೆ ಒಂದೇ ಒಂದು ಚಾನ್ಸ್ ಕೂಡ ಕೊಟ್ಟಿಲ್ಲ, ಯಾಕಂದರೆ ಬೌಲಿಂಗ್ ಮಾಡಬೇಕಾದ್ರೂ ಒಂದು ಚಾನ್ಸ್ ಕೊಟ್ಟಿಲ್ಲ, ಬ್ಯಾಟಿಂಗ್ ಮಾಡಬೇಕಾದ್ರೂ ಒಂದು ಚಾನ್ಸ್ ಕೊಟ್ಟಿಲ್ಲ. ಯಾಕಂದರೆ ಫಾಲ್ ಶಾಟ್ ಹೊಡೆದೇ ಇಲ್ಲ. ಒಂದೇ ಒಂದು ಎಲಿಸ್ ಪೆರಿ ಅವರು ಕ್ಯಾಚ್ ಕೊಟ್ಟರು, ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಬಿಟ್ಟರು ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿ ಒಂದು ಚಾನ್ಸೇ ಕೊಟ್ಟಿಲ್ಲ. ಚಾನ್ಸ್ಲೆಸ್ ನಾಕ್ ಅಂತಲೇ ಹೇಳ್ಬೋದು ಇಬ್ಬರದು ಕೂಡ. ಅಷ್ಟು ಅದ್ಭುತವಾಗಿ ಆಡಿದ್ದಾರೆ. ಈಗ ಆಲ್ಮೋಸ್ಟ್ 2-2 ಕೂಡ ವಿನ್ ಆಗಿದ್ದಾರೆ. ಟೇಬಲ್ ಟಾಪಲ್ಲಿ ಹೋಗ್ತಾ ಇದ್ದಾರೆ. ಅವ್ರ ನೆಕ್ಸ್ಟ್ ಮ್ಯಾಚ್ ಬಂದುಬಿಟ್ಟು ನಮ್ಮ ಚಿನ್ನಸ್ವಾಮಿಯಲ್ಲಿ ನಡೀತಾ ಇರತಕ್ಕಂಥ ಮ್ಯಾಚು. ಅದಕ್ಕೆ ಕೂಡ ಯಾರ ಮೇಲೆ? ಮುಂಬೈ ಮೇಲೆ. ಅವ್ರು ಆಲ್ರೆಡಿ ಇನ್ನೂವರೆಗೂ ಒಂದು ಗೆದ್ದಿಲ್ಲ. ಮೊದಲನೇ ಮ್ಯಾಚ್ DC ಮೇಲೆ ಸೋತಿದ್ದಾರೆ. ಇವತ್ತು ಅವ್ರದ್ದು ಮ್ಯಾಚ್ ಇದೆ ಗುಜರಾತ್ ಮೇಲೆ. ನೋಡಬೇಕು ಏನಾಗುತ್ತೆ ಅಂತ. ಈಗಂತೂ RCB ಟೇಬಲ್ ಟಾಪಲ್ಲಿ ಕೂತಿದೆ. ಬೆಂಗಳೂರಿಗೆ ಹೋಮ್ ಮ್ಯಾಚ್ ಆಡೋಕ್ಕೂ ಬರೋದಕ್ಕೂ ಮುಂಚೆ ಒಳ್ಳೆ ಕಾನ್ಫಿಡೆನ್ಸಲ್ಲಿ ಬರ್ತಾಯಿದ್ದಾರೆ, 2-2 ಗೆದ್ಕೊಂಡು. ನೋಡೋಣ ಮುಂದಿನ ಮ್ಯಾಚು ಹೇಗಾಗುತ್ತೆ ಅಂತ, ಅದನ್ನು ತಿಳಿಸ್ಕೊಡ್ತೀನಿ. ಈ ಮ್ಯಾಚಿನ ಬಗ್ಗೆ ನಿಮ್ಮ ಅನಿಸಿಕೆ ಏನಿತ್ತು ಅದನ್ನು ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.